ನಮಸ್ಕಾರ. ಶ್ರೀ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನ ಕನಕಾಪುರ ಗ್ರಾಮದಲ್ಲಿದ್ದೀನಿ. ಕನಕಾಪುರ ಗ್ರಾಮದಲ್ಲಿ ಯಾವ ದೇವರ ಒಂದು ಜಾತ್ರೆ ನಡೆಯುತ್ತೆ, ಉತ್ಸವ ನಡೆಯುತ್ತೆ, ಇಲ್ಲಿಯ ದೇವರ ಒಂದು ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾನು ಇವತ್ತು ಈ ಊರಿಗೆ ಬಂದಿರತಕ್ಕಂಥದ್ದು. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗಾಗಲೇ ಕನಕಾಪುರದಲ್ಲಿರ್ತಕ್ಕಂತಹ ಕಂದಾರಮ್ಮ ದೇವಿ ದೇವಸ್ಥಾನ ಇಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು. ಇಲ್ಲಿ 5 ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತೆ. ಈ ಜಾತ್ರೆಗೆ ಕೋಣವನ್ನು ಕೂಡ ಕಡಿತಾರೆ. ಜೊತೆಗೆ ವಿಶೇಷವಾಗಿ ಏನಪ್ಪ ಅಂತಂದರೆ ದೊಡ್ಡ ಮಟ್ಟದಲ್ಲಿ ಜಾತ್ರೆ ಆಗುತ್ತೆ. ಈ ಜಾತ್ರೆಗೆ ಅಂತಲೇ ಏನು 5 ವರ್ಷಗಳಿಂದ ಕಾಯ್ದಿರ್ತಾರೋ ಆ 5 ವರ್ಷಗಳಿಂದಲೂ ಕೂಡ ಜನ ಅವರ ಒಂದು ಬೇರೆ ಬೇರೆ ಊರಿನಲ್ಲಿದ್ದಂಥವರಾಗಿರ್ಬೋದು ಎಲ್ಲರೂ ಕೂಡ ಅದೇ ಸಂದರ್ಭದಲ್ಲಿ ಸೇರುವಂಥದ್ದು. ಹಾಗಾದರೆ ಈ ದೇವರ ಒಂದು ಇನ್ನಷ್ಟು ವಿಶೇಷತೆಗಳೇನು, ಯಾವೆಲ್ಲ ರೀತಿಯ ಜಾತ್ರೆ ಸಂದರ್ಭದಲ್ಲಿ ಏನೆಲ್ಲ ಆಚರಣೆಗಳು ನಡೆಯುತ್ತೆ. ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಕಂದಾರಮ್ಮ ದೇವಿಯ ಒಂದು ಜಾತ್ರೆ ಪ್ರತಿ 5 ವರ್ಷಕ್ಕೊಮ್ಮೆ ಅದ್ಧೂರಿಯಾಗಿ ಜಾತ್ರೆ ನಡೆಯುತ್ತೆ. ಈ ಜಾತ್ರೆ ವಿಶೇಷತೆ ಏನಪ್ಪ ಅಂತಂದರೆ, ಈ ಜಾತ್ರೆಗೆ ಈ ಊರಿನ ಒಂದು ಹೆಣ್ಮಕ್ಳು ಏನು ಮದುವೆಯಾಗಿ ಹೋಗಿರ್ತಾರೋ ಅವರೆಲ್ಲರೂ ಕೂಡ ಈ ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ. 5 ವರ್ಷಕ್ಕೊಮ್ಮೆ ನಡೀತಕ್ಕಂತಹ ಈ ಅದ್ಧೂರಿ ಜಾತ್ರೆಯಲ್ಲಿ ಬಂದು ತಮ್ಮ ಸೇವೆಯನ್ನು ಈ ದೇವಿಗೆ ಮಾಡ್ತಕ್ಕಂಥದ್ದು, ಜೊತೆಗೆ ಹಣ್ಣು ಕಾಯಿಯನ್ನು ಮಾಡಿಸಿ ದೇವರಿಗೆ ತಾವೇನು ಬೇಡಿಕೊಂಡಿರ್ತಾರೋ ಆ ಹರಕೆಯನ್ನು ತೀರಿಸ್ತಾರೆ. ಏನೋ ವಿಶೇಷ ಅಂತಂದರೆ ಈ 5 ವರ್ಷಕ್ಕೊಮ್ಮೆ ನಡೀತಕ್ಕಂತಹ ಜಾತ್ರೆ ಬರೋಬ್ಬರಿ 9 ದಿನಗಳ ಕಾಲ ಜಾತ್ರೆ ನಡೆಯುತ್ತೆ. ಜಾತ್ರೆ ಸಂದರ್ಭದಲ್ಲಿ ನಿಮಗೆ ಎಲ್ಲ ರೀತಿಯ ಒಂದು ವಿಶೇಷತೆಗಳು ಏನಪ್ಪ ಅಂತಂದರೆ ಎಲ್ಲ ರೀತಿಯ ಒಂದು ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೆಯುತ್ತೆ. 9 ದಿನಗಳ ಕಾಲ ಆಗಿರೋದ್ರಿಂದ ಯಾವಾಗ ಅಂಕಿ ಅಂತ ಹಾಕ್ತಾರೆ, ಅಂಕಿ ಹಾಕಿ ಒಂದು 5 ದಿನಗಳ ಕಾಲ ಯಾರೇ ಆಗಿರಲಿ ಊರಿನಿಂದ ಬೇರೆ ಊರಿಗೆ ಹೋದರೆ ಕೂಡ ಅಲ್ಲಿ ಉಳಿದುಕೊಳ್ಳೋದಕ್ಕೆ ಆಗೋದಿಲ್ಲ. ಎಷ್ಟೇ ಸಮಯ ಆದರೂ ಕೂಡ ವಾಪಸ್ ಬಂದು ತಮ್ಮ ಊರಿಗೆ ಸೇರಲೇಬೇಕು. ಇದು ಈ 9 ದಿನಗಳ ಕಾಲ ಜಾತ್ರೆ ನಡ್ತಕ್ಕಂಥ ಸಂದರ್ಭದಲ್ಲಿ ಯಾರೇ ಕೂಡ ಊರಿಗೆ ಹೋದರೂ ಅಥವಾ ತಮ್ಮ ಸಂಬಂಧಿಕರನ್ನು ಈ ಜಾತ್ರೆಗೆ ಕರೆಯೋದಕ್ಕೆ ಹೋದರೂ ಕೂಡ ಅಲ್ಲಿ ಉಳಿದುಕೊಳ್ಳುವಂತಿಲ್ಲ, ತಮ್ಮ ಊರಿಗೆ ವಾಪಸ್ ಆಗಬೇಕು. ಇನ್ನೂ ಒಂದು ವಿಶೇಷ ಅಂತಂದರೆ ಈ 9 ದಿನಗಳ ಕಾಲ ಅಂಕಿ ಹಾಕಿದ ನಂತರ ಯಾವುದೇ ರೀತಿಯ ಹಣದ ವ್ಯವಹಾರ ಆಗಿರಲಿ, ಬೇರೊಬ್ಬರಿಗೆ ಹಣವನ್ನು ಕೊಡೋದಾಗಿರಲಿ ಅಥವಾ ದವಸ ಧಾನ್ಯಗಳನ್ನು ಕೊಡುವಂಥದ್ದಾಗಿರಲಿ, ಇದ್ಯಾವುದು ರೀತಿಯ ಚಟುವಟಿಕೆಗಳು ಊರಿನಲ್ಲಿ ನಡೆಯೋದಿಲ್ಲ. ಇನ್ನೂ ವಿಶೇಷ ಅಂತಂದರೆ ಇಲ್ಲಿ ಅನ್ನ ಸಂತರ್ಪಣೆ ಕೂಡ ನಡೆಯುತ್ತೆ. ಮಹಿಳೆಯರಿಗೆ ವಿಶೇಷವಾಗಿ ಕಂದಾರಮ್ಮ ದೇವಿ ಅಂತಂದರೆ ಅಷ್ಟೊಂದು ಪ್ರೀತಿ, ಅಷ್ಟೊಂದು ಭಕ್ತಿ. ಯಾಕೆ ಅಂತಂದರೆ ಇಲ್ಲಿ ಒಂದು ವಿಶೇಷ ಅಂತಂದರೆ ಮಹಿಳೆಯರಿಗೆ ಯಾಕೆ ಅಷ್ಟೊಂದು ಭಕ್ತಿ ಅಂತಂದರೆ, ಮಹಿಳೆಯರು ಒಂದಷ್ಟು ಈ ಸಂತಾನ ಪ್ರಾಪ್ತಿ ಆಗದೇ ಇರತಕ್ಕಂಥವ್ರು, ಮಕ್ಕಳಾಗದೇ ಇರತಕ್ಕಂಥವ್ರಿಗೆ ಈ ತಮ್ಮ ಹರಕೆಯನ್ನು ಕಟ್ಕೊಳ್ತಾರೆ. ಆ ಹರಕೆಯೇ ಎಷ್ಟೋ ಹರಕೆಗಳನ್ನು ಕಟ್ಟಿಕೊಂಡಂಥ ಹೆಣ್ಣುಮಕ್ಕಳಿಗೆ ಅದು ಸತ್ಯವೂ ಕೂಡ ಆಗಿದೆ. ಹಾಗಾಗಿ ಈ ಹೆಣ್ಮಕ್ಕಳು ಹೆಚ್ಚಾಗಿ ಹೆಣ್ಣುಮಕ್ಕಳೇ ಈ ಜಾತ್ರೆಯಲ್ಲಿ ಪಾಲ್ಗೊಳ್ತಕ್ಕಂಥದ್ದು. ಹಾಗಂತ ಗಂಡು ಮಕ್ಕಳೇನು ಅಥವಾ ಜಾತ್ರೆಯಲ್ಲಿ ಪಾಲ್ಗೊಳ್ಳಲ್ವಾ? ಎಲ್ಲರೂ ಪಾಲ್ಗೊಳ್ತಾರೆ. ಹೆಣ್ಮಕ್ಕಳು ಯಾವುದೇ ರೀತಿ ಮಿಸ್ ಮಾಡದೆ ಕಂಪಲ್ಸರಿ ಈ ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ತಮ್ಮ ಹರಕೆ ಏನಿದ್ರು ಅದನ್ನು ತೀರಿಸ್ತಾರೆ. ಹಾಗಾಗಿ ಜಾತ್ರೆ ತುಂಬಾ ವಿಶೇಷತೆಯಿಂದ ಕೂಡಿರುತ್ತೆ ಅಂತ ಹೇಳ್ಬೋದು ನಾವು. ಈ ಜಾತ್ರೆ ಬಗ್ಗೆ ಸಾಕಷ್ಟು ವಿಚಾರಿಸಿದಾಗ ಆ ಊರಿನ ಗ್ರಾಮಸ್ಥರೇ ಈ ಜಾತ್ರೆಯ ವಿಶೇಷತೆ ಏನು, ಯಾವ ರೀತಿ ನಡೆದುಕೊಂಡು ಬಂತು, ಈ ಜಾತ್ರೆ ಸಂದರ್ಭದಲ್ಲಿ ಏನೆಲ್ಲ ಮಾಡಿದ್ವಿ ಅನ್ನೋದನ್ನು ಕಂಪ್ಲೀಟಾಗಿ ಅವರೇ ಹೇಳ್ತಾರೆ. ಕೇಳಿ. 5 ವರ್ಷಕ್ಕೊಮ್ಮೆ ದೊಡ್ಡ ಮಟ್ಟದಲ್ಲಿ ಒಂದು ಜಾತ್ರೆ ನಡೆಯುತ್ತೆ ಕನಕಾಪುರ ಗ್ರಾಮದಲ್ಲಿ. ಏನು ವಿಶೇಷತೆ ಇರುತ್ತೆ ಅದರದ್ದು? ಇಲ್ಲಿ ನಮ್ಮದು ಉಡಸಮ್ಮ ಮತ್ತು ಕಂದಾರಮ್ಮ ಈ ದೇವಿ ಮತ್ತು ಅಲ್ಲಿ ಒಡ್ರ ದುರ್ಗಮ್ಮ ಅಂತದವ, ಆ ದುರ್ಗಾದೇವಿ ಮತ್ತು ಊರಿನ ದುರ್ಗಾದೇವಿ ಅಂತದವು. ಇವು 3 ದೇವರು ನಾವು 5 ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ತೇವೆ. ಈ 5 ವರ್ಷಕ್ಕೊಮ್ಮೆ ಜಾತ್ರೆ ಮಾಡಿದ್ರೆ ನಮ್ಮ ಮಳೆ ಬೆಳೆ ಸಂಪಕತಿ, ಸುಖ ಶಾಂತಿ, ಹಳ್ಳಿ ಒಳಗೆ ನೆಮ್ಮದಿ ಇರ್ತೈತಿ. ಮಾಡ್ಲಾರ ನಮಗೆ ಮಳೆ ಬೆಳೆ ಕೊರತೆ ಆಕತಿ. ನಮ್ಗೆ ಆ ದೇವ್ರು ಅಷ್ಟು ಪವರ್ಫುಲ್ ಅದಾವ ಇಲ್ಲಿ ಕನಕಾಪುರದ್ದು. ಎಷ್ಟು ದಿನ ನಡೆಯುತ್ತೆ ಜಾತ್ರೆ? 9 ದಿವಸ. 9 ದಿನ ಏನೇನು ಆಚರಣೆ ಇರುತ್ತೆ? ಈಗ 5 ದಿವ್ಸಕ್ಕೆ ಅಂಕೆ ಹಾಕ್ತವ್ರಿ. ಅಂಕೆ ಹಾಕಿಂದ 5 ದಿವಸದಿಂದ ಎಲ್ಲ ದೇವರು ಒಂದೊಂದು ದಿವಸ ವಾರ ಅಭಿಷೇಕ ಮಾಡಿಸ್ತೇವೆ. ಮಾಡಿಸಿ ಮಂಗಳವಾರ ದಿವಸ ಉಡಿ ತುಂಬ ಕಾರ್ಯಕ್ರಮ ಇರುತ್ತೆ. ಎಲ್ಲ ಹೆಣ್ಣು ದೇವರಿಗೆ ಉಡಿ ತುಂಬ ಕಾರ್ಯಕ್ರಮ. ಮರುದಿವಸ ಬುಧವಾರ ದಿವಸ ಎಡೆ ಕೊಡೋ ಕಾರ್ಯಕ್ರಮ ಇರುತ್ತೆ. ಎಡೆ ಕೊಡೋ ಕಾರ್ಯಕ್ರಮ ಮಾಡಿ ಅಲ್ಲಿ ನಮ್ಮ ಜಾತ್ರೆಯನ್ನು ಮುಗಿಸ್ತೀವಿ. 5 ದಿವಸ ಊರಿಂದ ಏನು ಹೊರಗೆ ರೊಕ್ಕ ಕೊಡಂಗಿಲ್ಲ, ಎಲ್ಲ ಏನು ಕಾಳ ಕಡಿ ಕೊಡಂಗಿಲ್ಲ, ಏನು ಇದು ಮಾಡಂಗಿಲ್ಲ, ಅಷ್ಟು ಕಟ್ಟುನಿಟ್ಟಾಗಿ ನಾವು ಜಾತ್ರೆ ಮಾಡ್ತಾ ಇದ್ದೀವಿ. ಈಗ ಕೆಲವೊಂದು ಗ್ರಾಮದಲ್ಲಿ ಈಗ ಅಂಕಿ ಹಾಕಿದ ನಂತರ
ಯಾರು ಬೇರೆ ಊರಿಗೆ ಹೋಗಲ್ಲ, ಹೋದ್ರು ಕೂಡ ಉಳ್ಕೊಳ್ಳಲ್ಲ, ಈ ಥರ ಎಲ್ಲ ಇರುತ್ತೆ. ಆ ಆಚರಣೆ ಇಲ್ಲಿ ಹಾಂ. ಅವತ್ತೇನು ಊರಿಗೆ ಹೋಗಿ ಬೀಗರು ಬಿಜ್ಜರು ಕರೆಯಕ್ಕೆ ಬರ್ತಾರಲ್ಲ ಅವತ್ತ ಹೊಳೆ ಬಂದು ಊರು ಸೇರಿಕಂತಾರೆ ಬಂದು. ಇನ್ನೊಂದು ನಾವು ಕೇಳ್ಕೊಡ್ತೀವಿ, ಬೇರೆ ಬೇರೆ ಗ್ರಾಮದಲ್ಲಿ ಕೇಳ್ತೀವಲ್ಲ ನಾವು. ಈಗ ಮದುವೆ ಆಗಿ ಹೋಗಿರ್ತಕ್ಕಂಥ ನಿಮ್ಮೂರಿನ ಹೆಣ್ಮಕ್ಳು ಮದುವೆ ಆಗಿ ಏನು ಹೋಗಿರ್ತಾರೋ ಕಡ್ಡಾಯವಾಗಿ ಅವ್ರು ಬರಲೇಬೇಕು ಅನ್ನೋಂಥ ಒಂದು ಜಾತ್ರೆಗೆ ಬಂದು ದೇವಿ ದರ್ಶನ ಮಾಡಬೇಕಂತ ಇರ್ತದೆ. ಅದು ಆಚರಣೆ ನಿಮ್ಮಲ್ಲಿ ಈಗ 9 ದಿನ ಜಾತ್ರೆ ಅಂತ ಹೇಳಿದ್ರಿ, ಜಾತ್ರೆಗೆಲ್ಲ ಬಂದಿರ್ತಾರೆ. ವಿಶೇಷ ಅಂತಂದ್ರೆ ಏನಿರುತ್ತೆ? ಈಗ ಅನ್ನ ಸಂತರ್ಪಣೆ ಆಗಿರ್ಬೋದು, ನಿಮ್ಮ ಈಗ ಜಾತ್ರೆ ಸಂದರ್ಭದಲ್ಲಿ ದೇವಿಗೆ ನಡ್ಕೊಂಡಿರ್ತಕ್ಕಂಥವ್ರು ಕೊಡುಗೆ ಕೊಡುವಂಥದ್ದಾಗಿರ್ಬೋದು, ಹೆಂಗೆ ಹಣಕಾಯಿ ಮಾಡಿಸ್ತಾರೆ, ಉಡಿ ಕೊಡ್ತಾರೆ ದೇವರಿಗೆ. ಆಮೇಲೆ ಏನು ಬೇಡಿಕೆ ಇರ್ತಾರೋ ಹರಕೆ ಬಂದು ಮುಟ್ಟಿಸ್ತಾರೆ. ಆಮೇಲೆಲ್ಲ ಕುರಿ ರಸಮಂಜರಿ ಕಾರ್ಯಕ್ರಮ ಮಾಡ್ತಾರೆ. ಮನೆಗೆ 2-3 ಕುರಿ ಕಡದ ಜಾತ್ರೆ ಮಾಡ್ತಾರೆ, ಎಲ್ಲ ಸಮೃದ್ಧಿ ಮಾಡ್ತಾರೆ. ವಿಶೇಷವಾಗಿ ಹೆಣ್ಮಕ್ಳದ್ದು ಭಾಳ ಇದಕ್ಕೆ ಇದೈತ್ರಿ. ಈಗ ಲಗ್ನ ಅಂತಾರೆ, ವರದವರು ಏನಿರ್ತಾರೆ ಕೊಡಂತಾರೆ, ಅವ್ರ ಆಮೇಲೆ ಸ್ವಲ್ಪ ಮಕ್ಳು ಇಂಥವು ಆಗ್ಲಿಲ್ಲ ಅಂತ ಇದಂತ ವಿಶೇಷವಾಗಿ ಈ ದೇವಿ ಭಾಳ ನಡ್ಕೊಂತಾರೆ. ಅಂದ್ರೆ ಅದೆಲ್ಲ ಸತ್ಯನಾಗಿದೆ. ಸತ್ಯನಾಗಿದೆ ಸರ್. ಶುಕ್ರವಾರ ಭಾಳ ಜನ ಆಗತ್ತಕತ್ರಿ. ವಿಶೇಷವಾಗಿ ಹೆಣ್ಮಕ್ಳ ಭಾಳ ಇದಕ್ಕೆ ಮಂಗಳವಾರ ಮತ್ತು ಶುಕ್ರವಾರ ಭಾಳ ನಡ್ಕೊಂತ ದೇವ್ರಿ. ಓಕೆ ಸರ್, ಯಾವೆಲ್ಲ ಈಗ ಊರು ಅಂದಮೇಲೆ ಜಾತ್ರೆ ಯಾವ ರೀತಿ ನಡೆಯುತ್ತೋ ಅದನ್ನು ಮನರಂಜನೆ ಅಷ್ಟೇ ಕೊಡಬೇಕಾಗುತ್ತೆ, ಬಂದಂಥವ್ರನ್ನ ಅಷ್ಟೇ ಖುಷಿ ಪಡಿಸ್ಬೇಕಾಗಿರುತ್ತೆ. ಏನೆಲ್ಲ ವಿಶೇಷತೆ ಇರುತ್ತೆ? ನಾವು ಇಲ್ಲೇ ಜಾತ್ರೆ ಮಾಡೋ ಹೊತ್ತಿನಲ್ಲಿ ಬೇರೆ ಊರಿನಲ್ಲಿ ರಂಗ ಹಾಕಿರ್ತಾವಲ್ಲ, ಅವಕ್ಕೆಲ್ಲ ಅವಕಾಶ ಕೊಡ್ತಾರಲ್ಲ, ನಮ್ಮ ಸಿಬ್ಬಂದಿ ವರ್ಗ ಏನಿರ್ತದಲ್ಲ ಅವರೆಲ್ಲ ಕಾವಲಾಗಿ ನಮ್ಮಲ್ಲಿದ್ದ ಒಂದು ಬೇರೆ ಕಡೆ ಒಂದು ಉಳಿಸು ಹೋಗ್ಲಿಲ್ದಂಗೆ ನೋಡಿಕಿನ್ನೋದು ಜವಾಬ್ದಾರಿಯಿಂದ ನಮ್ಮ ಕಮಿಟಿಯಿಂದ ಏನೈತಿಲ್ಲ ಅದನ್ನು ಅಚ್ಚುಕಟ್ಟಾಗಿ ಮಾಡ್ತೀವಿ. ಬಳಿಕ ಕ್ವಾಣ ಬಿದ್ದಿಂದಾಗ ಅದನ್ನು ಊರು ತುಂಬ ನಮ್ಮ ಗಡಿ ಇಲ್ಲಿ ಐತಿಲ್ಲ ಅದನ್ನೆಲ್ಲ ಉಳಿಸು ಗಿಳಿಸು ಎಲ್ಲ ಹೊಡೆದು ಮಾಡ್ತೇವೆ. ಅದರ ಪ್ರತೀತಿ ಏನು ಸರ್? ಈಗ ನಮ್ಮ ಊರ ಗಡಿ ಭಾಗಕ್ಕೆ ಏನೈತಲ್ಲ ಮಳೆ ಬೆಳೆ ಸಂಪಾಗಲಿ ಅಂತೇಳಿ ಹಿಂದೆ ನಮ್ಮ ಹಿರಿಯರು ಮಾಡ್ಕೊಂತ ಬಂದಾಗ ನಾವು ಅದನ್ನೇ ಕಂಟಿನ್ಯೂ ಮಾಡ್ಕೊಂತ ಹೋಗ್ತೀವಿ. ಈಗ ಎಷ್ಟು ಅಂದಾಜು ಎಷ್ಟು ವರ್ಷದಿಂದ ಈ ಜಾತ್ರೆ ನಡೀತಾ ಇದೆ? ಇದು ಭಾಳ ಸುಮಾರು ನಮ್ಮ ಬದುವಲಕ ಇದು 6ನೇ ಜಾತ್ರೆ ನಾವು ಮಾಡ್ತಕ್ಕಂಥದ್ದು. ಈಗ ನಮ್ಮ 30 ವರ್ಷದಿಂದ ನಮ್ಮ ತಂದೆಯವರಾಗಲಿ ನಮ್ಮ ಅಜ್ಜವರಾಗಲಿ ಕಂಟಿನ್ಯೂ ಮಾಡ್ಕೊಂತ ಬಂದಿದ್ದಾರೆ. ಅಂದ್ರೆ ಒಂದು ಈ ಕಂದಾರಮ್ಮನಿಗೆ ಒಂದು 100 ವರ್ಷದ ಇತಿಹಾಸ ಇದೆ. 1800 ನಡೀತೈತೆ ನೋಡಿ. 1800 ಇಸ್ವಿಯಿಂದನೂ 1800 ಇಸ್ವಿಯಿಂದನೂ ನಡೀತೈತೆ ನನ್ನ ಲೆಕ್ಕ. ಇದಿಷ್ಟು ಕನಕಾಪುರ ಗ್ರಾಮದ ಕಂದಾರಮ್ಮ ದೇವಿಯ ಒಂದು ವಿಶಿಷ್ಟತೆ, ಆ ಜಾತ್ರೆಯ ಒಂದು ಅದ್ಧೂರಿತನ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ನಿಮಗೆ ತೋರಿಸಿದ್ದೇವೆ. ನೀವು ಕೂಡ ನಿಮ್ಮೂರಿನ ಜಾತ್ರೆಯ ಆಗಿರ್ಬೋದು ಅಥವಾ ನಿಮ್ಮೂರಿನ ದೇವರ ಬಗ್ಗೆ ನಮ್ಮ ಶ್ರೀ ಕರ್ನಾಟಕದಲ್ಲಿ ಒಂದು ಕಾರ್ಯಕ್ರಮವನ್ನು ಕೊಡಬೇಕನ್ನಿಸಿದ್ರೆ ಖಂಡಿತ ಉಚಿತವಾಗಿಯೇ ನಮ್ಮ ಶ್ರೀ ಕರ್ನಾಟಕದಲ್ಲಿ ನಿಮ್ಮೂರಿನ ದೇವರ ವಿಶಿಷ್ಟತೆಯ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆ ಆಗಿರ್ತಕ್ಕಂಥ 8088063877 ಈ ನಂಬರ್ಗೆ ಕರೆ ಮಾಡಿ ನಿಮ್ಮೂರಿನ ದೇವರ ಬಗ್ಗೆ ನಮಗೆ ತಿಳಿಸಿ. ನಾವು ಬಂದು ನಿಮ್ಮೂರಿನ ಕಾರ್ಯಕ್ರಮವನ್ನು ಮಾಡುತ್ತೇವೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಆಗ್ತೀವಿ. ನಮಸ್ಕಾರ.